ನಾಶನ ಪಾತ್ರವಾದ ಲೋಕದ ಪಾಪದ ಲಕ್ಷಣವೇನೆಂದರೆ ಅದು ಮಾನಸಿಕ ಮತ್ತು ಆತ್ಮಿಕ ಪಾಪಗಳಾಗಿದ್ದು ಅವು ದೇವರ ದೃಷ್ಟಿಯಲ್ಲಿ ಭೌತಿಕ ಪಾಪಗಳಿಗಿಂತಲೂ ಕೆಟ್ಟವುಗಳಾಗಿವೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೇವರು ಪರಿಶುದ್ಧನು, ಮಾನವನು ದೇವರ ದೃಷ್ಟಿಯಲ್ಲಿ ಅಶುದ್ಧನು. ಪಾಪವು ದೇವರಿಗೂ ಮಾನವನಿಗೂ ಮಧ್ಯದಲ್ಲಿ ತಡೆಗೋಡೆಯಾಗಿದೆ. ದೇವರ ವಾಕ್ಯ ಮಾತ್ರ ಈ ತಡೆಗೋಡೆಯನ್ನು ಮುರಿದು ಹಾಕಬಹುದು. ಇಂದು ನಮ್ಮ ಸತ್ಯವೇದ ಅಧ್ಯಯನದಲ್ಲಿ ಮಾನವನ ಆತ್ಮೀಯ ಹಾಗೂ ಮಾನಸಿಕ ಸ್ಥಿತಿಗತಿ, ಅದನ್ನು ದೇವರು ಹೇಗೆ ಅದನ್ನು ಬದಲಾಯಿಸಬಲ್ಲನು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು, ಬಿರುನುಡಿಯು ಸಿಟ್ಟನ್ನೇರಿಸುವುದು. ಜ್ಞಾನೋಕ್ತಿಗಳು 15:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ, ಸಭೆಯು ಒಂದು ದೇವಾಲಯವಾಗಿದೆ. ದೇವಾಲಯ ಕಟ್ಟಲು ಬೇಕಾದ ಸಾಮಗ್ರಿಗಳು, ಕಟ್ಟುವ ವಿಧಾನ, ಕಟ್ಟುವುದರ ಅರ್ಥ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯವು ಮೊದಲ ಅಧ್ಯಾಯದಲ್ಲಿನ ವಿಚಾರಗಳ ಮುಂದುವರಿಕೆಯಾಗಿವೆ. ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆ ಮಹಾಶಕ್ತಿಯ ಕುರಿತು ಪೌಲನು ಹೇಳುತ್ತಿದ್ದನು ಮತ್ತು ಪಾಪ ಅಪರಾಧಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಜೀವಿಸುವಂತೆ ಮಾಡುವ ಶಕ್ತಿಯು ಇದೇ ಆಗಿದೆ. ಅದು ನಿಜವಾದ ಶಕ್ತಿಯಾಗಿದೆ. ಅದಕ್ಕೆ ಪುನರುತ್ಥಾನದ ಶಕ್ತಿ ಬೇಕಾಗಿದೆ. ಅನೇಕ ದೇವ ಮಕ್ಕಳು ಈ ಶಕ್ತಿಯನ್ನು ಅನುಭವಿಸಬೇಕೆಂದು ಬಯಸುತ್ತಾರೆ. ಫ್ರಾನ್ಸ್ ರಿಡ್ಲೆ ಹಾವಗಲ್ ಎಂಬವರು ಇದನ್ನು ಬಹು ಅಂದವಾಗಿ ಚಿತ್ರಿಸಿದ್ದಾರೆ. ಹೇಗೆಂದರೆ, ಪುನರುತ್ಥಾನದ ಶಕ್ತಿಯನ್ನು ನಾನು ತಿಳಿಯುವಂತಾಗಲಿ, ನಿನ್ನ ಪುನರುತ್ಥಿತ ಜೀವವನ್ನು ಶಾಂತವಾಗಿ ಸ್ಪಷ್ಟವಾಗಿ ತಿಳಿಸುವಂತಾಗಲಿ, ನೀನು ನನಗೆ ಅನುಗ್ರಹಿಸಿದ ಉಚಿತ ವರಗಳ ದಾನದಿಂದ ನಾನು ಸಮೃದ್ಧಿ ಜೀವಿತ ಜೀವಿಸುವಂತಾಗಲಿ, ಯಾಕಂದರೆ ನೀನು ಜೀವಿಸುತ್ತೀ ಎಂದು. ಮತ್ತು ಇದು ಈ ದಿನಗಳಲ್ಲಿ ಅನೇಕ ಕ್ರೈಸ್ತರ ಹೃದಯದ ಆಶೆಯೂ ಆಗಿರುತ್ತದೆಂದು ನಾನು ನಂಬುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಆದರೆ ಮಾನವನಿಗೆ ಈ ದಿನಗಳಲ್ಲಿ ಶಕ್ತಿಯನ್ನು ಕೊಡುವುದಕ್ಕೆ ದೇವರು ಹಿಂಜರಿಯುವಂತೆ ಕಾಣುತ್ತದೆ. ಯಾಕೆಂದು ಊಹಿಸಬಹುದು. ಯಾಕೆಂದರೆ ಅಣುಶಕ್ತಿಯ ಕುರಿತು ಯಾವ ತಿಳುವಳಿಕೆಯೂ ಇಲ್ಲದವನಾಗಿ ಮನುಷ್ಯನು ಅನೇಕ ಶತಮಾನಗಳನ್ನು ಕಳೆದನು. ಒಮ್ಮೆ ಅವನು ಅದನ್ನು ಕಂಡುಕೊಂಡಾಗ ಅದು ಜಗತ್ತನ್ನೇ ಬದಲಾಯಿಸಿತು. ಅದು ಜಗತ್ತನ್ನೇನು ಮಾಡಿತು? ಅದು ಭೂಮಿಯನ್ನು ವಾಸಕ್ಕೆ ಅದ್ಭುತವಾದ ಸ್ಥಳವನ್ನಾಗಿ ಮಾಡಿತೋ? ಅದು ಜಗತ್ತನ್ನು ನಾಶಪಡಿಸುವ ಶಕ್ತಿಯನ್ನು ಮಾನವನಿಗೆ ಕೊಟ್ಟದ್ದರಿಂದ ಜಗತ್ತು ಒಂದು ಭಯಹುಟ್ಟಿಸುವ ಸ್ಥಳವಾಗಿ ಹೋಗಿದೆ. ಮಾನವನು ಅಪಾಯಕಾರಿಯಾಗಿದ್ದಾನೆ. ಪ್ರಿಯರೇ, ಈ ಅಣುಶಕ್ತಿಯನ್ನು ಯಾವ ದೇಶವಾದರೂ ಉಪಯೋಗಿಸಲಿಕ್ಕಿಲ್ಲವೆಂದು ನಾವು ನೆನೆಸುವುದಾದರೆ ನಾವು ಮರಳಲ್ಲಿ ತಲೆ ಒದಗಿಸಿದ ಉಷ್ಟ್ರ ಪಕ್ಷಿಗಳಂತಿದ್ದೇವೆ. ಪ್ರಿಯರೇ, ಅಧಿಕಾರದಲ್ಲಿರುವವರಲ್ಲಿ ಅನೇಕರು ಈ ಶಕ್ತಿಯನ್ನು ಯಾವ ಕ್ಷಣದಲ್ಲಾದರೂ ಪ್ರಯೋಗಿಸುವ ಸಾಧ್ಯತೆ ಇರುತ್ತದೆ. ಭೌತಿಕ ಶಕ್ತಿ ಹೊಂದಿರುವ ಮನುಷ್ಯನು ಅಪಾಯಕಾರಿಯಾಗಿದ್ದಾನೆ. ಇಂತಹ ಮನುಷ್ಯನಿಗೆ ಶಕ್ತಿಯನ್ನು ಕೊಡಲು ದೇವರು ಹಿಂಜರಿಯುತ್ತಿರಬಹುದು. ಪ್ರೀತಿಯುಳ್ಳ ದೇವಜನರೇ, ಆದರೆ ಈ ಪತ್ರಿಕೆಯಲ್ಲಿ ತಿಳಿಸಿರುವ ಶಕ್ತಿಯು ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡವನ ಜೀವಿತದಲ್ಲಿ ದೇವರು ಬಿಡುಗಡೆಗೊಳಿಸುವ ಶಕ್ತಿಯಾಗಿದೆ. ಅಂಥ ವ್ಯಕ್ತಿಯನ್ನು ದೇವರು ಆತ್ಮೀಕ ಮರಣದಿಂದ ಎತ್ತಿ ಆತ್ಮೀಕ ಜೀವಕ್ಕೆ ಸೇರಿಸುತ್ತಾನೆ. ಸಭೆಯು ಲೋಕದಲ್ಲಿನ ಕ್ರಿಸ್ತನ ದೇಹವಾಗಿರುವುದರಿಂದ ಈ ಶಕ್ತಿಯು ಸಭೆಯಲ್ಲಿ ಪ್ರಕಟವಾಗುತ್ತದೆ. ಕರ್ತನಾದ ಯೇಸು ತನ್ನ ಸಭೆಯ ಮೂಲಕ ತನ್ನನ್ನು ತೋರಿಸಿಕೊಳ್ಳುತ್ತಿದ್ದಾನೆ. ಅನೇಕ ವಿಧದಲ್ಲಿ ದೇವಾಲಯವಾಗಿರುವ ಸಭೆಯು ಹಳೆ ಒಡಂಬಡಿಕೆಯ ದೇವಾಲಯಕ್ಕೆ ಸಮಾನವಾಗಿರುತ್ತದೆ. ಅದು ಅರಣ್ಯದಲ್ಲಿ ಗುಡಾರದ ರೂಪದಲ್ಲಿ ಕಂಡುಬಂತು. ಈ ಹೋಲಿಕೆಯು ತನ್ನಿಂದ ತಾನಾಗಿಯೇ ತಿಳಿಯುತ್ತದೆ. ವ್ಯತ್ಯಾಸಗಳು ಕೂಡ ಸ್ಪಷ್ಟವಾಗಿ ಎದ್ದು ಕಾಣುವಂಥವುಗಳಾಗಿವೆ. ಗುಡಾರವೂ ದೇವಾಲಯವೂ ಜಾಲಿ ಮರಗಳಿಂದ ರಚಿಸಲ್ಪಟ್ಟು ಮರದ ಹಲಗೆಗಳಿಂದ ಜೋಡಿಸಲ್ಪಟ್ಟವುಗಳಾಗಿವೆ.
ಕರ್ತನಲ್ಲಿ ಪ್ರಿಯರೇ, ಸಭೆಯನ್ನು ರೂಪಿಸುವುದಕ್ಕಾಗಿ ದೇವರು ಜೀವವಿಲ್ಲದ ವಸ್ತುಗಳನ್ನು ತೆಗೆದುಕೊಂಡು ಅದರಿಂದ ಜೀವವುಳ್ಳ ಆಲಯವನ್ನಾಗಿ ಮಾಡುತ್ತಾನೆ. ಗುಡಾರವು, ದೇವಾಲಯವು ದೇವರ ಪ್ರಭಾವದ ಹೊಸ ಸ್ಥಾನಗಳಾಗಿದ್ದುವು. ಸಭೆಯು ಪರಿಶುದ್ಧಾತ್ಮನು ವಾಸಿಸುವ ಸ್ಥಳವಾಗಿರುತ್ತದೆ. ಗುಡಾರವು, ದೇವಾಲಯವು ಪಾಪ ಪ್ರಾಯಶ್ಚಿತ್ತ ಯಜ್ಞವನ್ನು ತಿರುಗಿ ತಿರುಗಿ ಸಮರ್ಪಿಸುವ ಸ್ಥಳಗಳಾಗಿದ್ದುವು. ಚರಿತ್ರೆಯಲ್ಲಿ ಕ್ರಿಸ್ತನು ಸಮರ್ಪಿಸಿದ ತಿರುಗಿ ತಿರುಗಿ ಅರ್ಪಣೆಯಾಗದ ಒಂದೇ ಯಜ್ಞದ ಮೇಲೆ ಸಭೆಯು ಕಟ್ಟಲ್ಪಟ್ಟದ್ದಾಗಿದೆ. ಇದಲ್ಲದೆ ಮಹಾಯಾಜಕನು ವರುಷ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ. ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು. ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವವನಾಗಿ ಪ್ರತ್ಯಕ್ಷನಾದನು. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 25 ಮತ್ತು 26ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಭೆಗೂ ಒಂದು ಯಜ್ಞವೇದಿ ಇರುವುದಿಲ್ಲ. ಅದು ಪವಿತ್ರಾತ್ಮನು ಜೀವವುಳ್ಳ ಕಲ್ಲುಗಳಲ್ಲಿ ಸಂಚರಿಸುವ ಒಂದು ಅಂಗವಾಗಿದೆ. ದೇವಾಲಯದಲ್ಲಿದ್ದಂತಹ ಸಾಂಪ್ರದಾಯಿಕ ವಿಧಿಯನ್ನು ದೇವರು ಸಭೆಗೆ ಕೊಟ್ಟಿಲ್ಲವೆಂಬುದನ್ನು ನಾನು ಒತ್ತಿ ಹೇಳುತ್ತೇನೆ. ಆರಾಧನೆಗಳಲ್ಲಿ ನಾವು ಈಗ ಅನುಸರಿಸುವ ಕ್ರಮ ಪದ್ಧತಿಗಳೆಲ್ಲ ಮೊದಲಿನಿಂದಲೂ ಇದ್ದದ್ದೇ ಎಂದು ಅನೇಕರು ಭಾವಿಸುತ್ತಾರೆ. ಆದರೂ ಅವುಗಳನ್ನು ಕೇವಲ ಅರ್ಥರಹಿತ ಪದ್ಧತಿಯಾಗಿ ಅನುಸರಿಸುತ್ತಾರೆ. ಆದರೆ ಸಭೆಗೆ ಈ ರೀತಿಯ ಯಾವುದೇ ವಿಧಿಗಳು ಕೊಡಲ್ಪಟ್ಟಿಲ್ಲ. ಹಾಗಾದರೆ ನಾವು ಇವುಗಳನ್ನೆಲ್ಲ ಅನುಸರಿಸಬೇಕೆಂದಿಲ್ಲವೋ ಎಂದು ಯಾರಾದರೂ ಕೇಳಬಹುದು. ಆದರೆ ಬಾಯಿಪಾಠವಾಗಿ ಉಚ್ಚರಿಸುವುದರಿಂದ ಮಾತ್ರವೇ ಕೆಲವರಿಗೆ ರೂಢಿಯಾಗಿ ಬಿಟ್ಟಿರುತ್ತದೆ. ಅವುಗಳಲ್ಲಿ ಅರ್ಥವಿರಬೇಕು. ಅರ್ಥಪೂರ್ಣವಾಗಿ ಹೇಳುವಾಗ ಅದು ಸರಿಯಾದದ್ದಾಗಿರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಸಭೆಯಲ್ಲಿ ದೇವಾಲಯದ ಆಚಾರಗಳಿಲ್ಲದಿರುವುದು ಮಾತ್ರವಲ್ಲ, ಅದು ಕೈಯಿಂದ ಕಟ್ಟಲ್ಪಟ್ಟ ದೇವಾಲಯವಾಗಿಲ್ಲ. ಸಭಾಯುಗದಲ್ಲಿನ ಮನಮುಟ್ಟುವ ವಿಶೇಷತೆ ಎಂದರೆ ದೇವರು ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿಯೂ ವಾಸವಾಗಿದ್ದಾನೆಂಬುದೇ. ಈ ಕೆಳಗಿನ ವಚನಗಳನ್ನು ಗಮನಿಸಿರಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 24 ಮತ್ತು 25ನೇ ವಚನ ಹೀಗೆ ಹೇಳುತ್ತದೆ: ಜಗತ್ತನ್ನೂ ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದೆಲ್ಲವನ್ನೂ ಕೊಡುವನಾಗಿರಲಾಗಿ ಕೊರತೆಯಿದ್ದವನಂತೆ ಮನುಷ್ಯರ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ ಎಂಬುದಾಗಿ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 19 ಮತ್ತು 20ನೇ ವಚನ ಹೀಗೆ ಹೇಳುತ್ತದೆ: ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ದೇವಾಲಯಕ್ಕೆ ಸೀಮಿತನಾದವನೆಂದು ಇಸ್ರಾಯೇಲ್ಯರು ಎಂದೂ ನಂಬಿರಲಿಲ್ಲವೆಂಬುದನ್ನು ನಾನು ಒತ್ತಿ ಹೇಳುತ್ತೇನೆ. ಸೊಲೊಮೋನನು ದೇವಾಲಯವನ್ನು ಪ್ರತಿಷ್ಠೆಪಡಿಸುವಾಗ ಅವನು ಹೀಗೆ ಪ್ರಾರ್ಥಿಸಿದನು. ಹೇಗೆಂದರೆ, ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನೋ? ಆಕಾಶವೂ ಉನ್ನತೋನ್ನತ ಆಕಾಶವೂ ನಿನ್ನ ವಾಸಕ್ಕೆ ಸಾಲವು. ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದೀತು ಎಂಬುದಾಗಿ. ಇದನ್ನು ನಾವು 1ನೇ ಅರಸುಗಳ ಪುಸ್ತಕ 8ನೇ ಅಧ್ಯಾಯ 27ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಪ್ರತಿಯೊಬ್ಬ ಬುದ್ಧಿಯಿದ್ದ ಇಸ್ರಾಯೇಲನು ದೇವರು ಆಲಯವೊಂದರಲ್ಲಿ ವಾಸಿಸುವುದಿಲ್ಲವೆಂದು ತಿಳಿದಿದ್ದನು. ಇಸ್ರಾಯೇಲ್ಯರಿಗೆ ಈ ಅಭಿಪ್ರಾಯವಿತ್ತೆಂದು ಉದಾರವಾದಿಗಳು ಹೇಳುತ್ತಾರೆ. ದೇವರ ಕುರಿತು ಇಸ್ರಾಯೇಲ್ಯರಿಗಿದ್ದ ಪ್ರಾಥಮಿಕ ತಿಳುವಳಿಕೆ ಏನೆಂದರೆ, ದೇವರು ಒಂದು ಚಿಕ್ಕ ಪೆಟ್ಟಿಗೆಯಂಥ ಗುಡಾರದಲ್ಲಿ ವಾಸಿಸುತ್ತಾನೆಂದು ಅವರು ತಿಳಿದಿದ್ದರೆಂದು ವಾಂಡರ್ ಬಿಲ್ಟ್ ವಿಶ್ವವಿದ್ಯಾನಿಲಯದ ಒಬ್ಬ ಬೋಧಕರು ಹೇಳಿದ್ದನ್ನು ನಾನು ಕೇಳಿದ್ದೆ. ಇದು ಆ ಬೋಧಕರಿಗೆ ಸತ್ಯವೇದದ ಪ್ರಾಥಮಿಕ ಜ್ಞಾನ ಮಾತ್ರ ಇತ್ತೆಂಬುದನ್ನು ತೋರಿಸುತ್ತದೆ. ಅವರು ಹಳೆ ಒಡಂಬಡಿಕೆಯನ್ನು ಸರಿಯಾಗಿ ಓದಿರುತ್ತಿದ್ದರೆ ಇಸ್ರಾಯೇಲ್ಯರು ಆ ರೀತಿ ತಿಳಿದುಕೊಂಡಿರಲಿಲ್ಲವೆಂದು ಅವರಿಗೆ ಗೊತ್ತಾಗುತ್ತಿತ್ತು. ಪ್ರಿಯರೇ, ದೇವಾಲಯವು ತಾನು ಅವರನ್ನು ಸಂಧಿಸುವ ಸ್ಥಳವೆಂದು ದೇವರು ಅವರಿಗೆ ಹೇಳಿದ್ದನು. ಆದ್ದರಿಂದಲೇ ಅವರು ದೇವಾಲಯಕ್ಕೆ ಬರುವಾಗ ಯಜ್ಞ ವಿಧಿಗಳೊಂದಿಗೆ ಬರುತ್ತಿದ್ದರು.
ಆದರೆ ಸಭೆಗಳಲ್ಲಿ ಈ ರೀತಿ ಇರುವುದಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹಳೆ ಒಡಂಬಡಿಕೆಯ ದೇವಾಲಯಕ್ಕೆ ಇರುವ ಇನ್ನೊಂದು ಸ್ಪಷ್ಟ ವ್ಯತ್ಯಾಸವೆಂದರೆ ಅನ್ಯಜನಗಳ ಸ್ಥಾನ. ದೇವಾಲಯಕ್ಕೆ ಅನ್ಯಜನಗಳು ಮತಾಂತರ ಹೊಂದಿದವರಾಗಿ ಬಂದು ಅನ್ಯಜನಗಳ ಅಂಗಳದವರೆಗೆ ಮಾತ್ರ ಬರಬಹುದಿತ್ತು. ಹೆರೋದನ ದಿನಗಳಲ್ಲಿ, ಅಂದರೆ ಕ್ರಿಸ್ತನು ಈ ಲೋಕದಲ್ಲಿರುವಾಗಿನ ಕಾಲದ ಯೆರೂಸಲೇಮ್ ನಗರದ ಒಂದು ಚಿಕ್ಕ ಆಕೃತಿಯನ್ನು ಯೆರೂಸಲೇಮಿನ ಹೋಲಿ ಸಿಟಿ ಹೋಟೆಲಿನ ಪ್ರವೇಶ ದ್ವಾರದಲ್ಲಿ ಇರಿಸಿರುತ್ತಾರೆ. ಅದರಲ್ಲಿ ದೇವಾಲಯದ ನಕ್ಷೆಯನ್ನು ನೋಡುವುದಾದರೆ ಅನ್ಯಜನಗಳ ಅಂಗಳವು ಎಡಭಾಗದಲ್ಲಿ ಬಹಳ ದೂರದಲ್ಲಿದೆ. ಅನ್ಯಜನಗಳು ಬಹು ಸಮೀಪಕ್ಕೆ ಬರುವಂತಿರಲಿಲ್ಲ. ಆದ್ದರಿಂದಲೇ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳುತ್ತಾನೆ, ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾದಿರಿ ಎಂದು. ಪ್ರಿಯರೇ, ಅನ್ಯಜನಗಳಾಗಿದ್ದ ನಾವು ಈಗ ಸಮೀಪಕ್ಕೆ ಸೇರಿಸಲ್ಪಟ್ಟವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಕುಳ್ಳಿರಿಸಲ್ಪಟ್ಟಿದ್ದೇವೆ. ಇದಕ್ಕಿಂತ ಹೆಚ್ಚಿನ ಸ್ಥಿತಿ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ದೇವಾಲಯ ಕಟ್ಟುವುದಕ್ಕೆ ಸಾಮಗ್ರಿಗಳು ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಮೊದಲಿನ 2 ವಚನಗಳು ಹೀಗೆ ಹೇಳುತ್ತದೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಬದುಕಿಸಿದನು. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಎಂಬುದಾಗಿ ನೋಡುವಾಗ ಇಲ್ಲಿ ಬದುಕಿಸಿದನು ಎಂಬ ಪದವನ್ನು ನಾನು ಬಿಟ್ಟಿರುವುದನ್ನು ನೀವು ಗಮನಿಸಿರಬಹುದು. ಈ ಪದ ಮೂಲದಲ್ಲಿ ಇರಲಿಲ್ಲ. ಭಾಷಾಂತರ ಸ್ಪಷ್ಟವಾಗುವಂತೆ ಮತ್ತೆ ಸೇರಿಸಲಾಗಿದೆ. ವಿವರಣೆಗಾಗಿ ಅಲ್ಲಿ ಏನಾದರೊಂದು ವಾಕ್ಯ ಭಾಗ ಬೇಕಿತ್ತೆಂದು ನಾನು ಒಪ್ಪುತ್ತೇನೆ. ನಿಮ್ಮನ್ನು ಸಹ ಬದುಕಿಸಿದನು ಎಂಬುದು ಸರಿಯಾದ ವಾಕ್ಯ ಭಾಗವಾಗುತ್ತದೆ. ಆದರೆ ಭಾಷಾಂತರಕ್ಕೆ ದೋಷ ಉಂಟಾಗದಂತೆ ನಾನು ಮೂಲವನ್ನು ತಿಳಿಸುತ್ತಿದ್ದೇನೆ. ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನೀವು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡಕೊಂಡಿರಿ ಎಂಬುದಾಗಿ ನೋಡುವಾಗ ಅದು ಆಗಿನ ಲೋಕದ ಸ್ಥಿತಿಯಾಗಿತ್ತು, ಇಹಲೋಕದ ನಿಯಮವಾಗಿತ್ತು. ಇಹಲೋಕ ಎಂದರೆ ಭೌತಿಕ ಜಗತ್ತಲ್ಲ, ಅದು ಸಮಾಜ, ನಾಗರಿಕತೆ, ಜೀವನ ವಿಧಾನ ಅಥವಾ ಜೀವಿತದ ಶೈಲಿಯಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಎಂಬುದಾಗಿ. ಪ್ರಿಯರೇ, ಈ ಜೀವವಿಲ್ಲದ ವಸ್ತುಗಳನ್ನು ಸೈತಾನನು ತನ್ನ ಶಕ್ತಿಯಿಂದ ತುಂಬಿಸುತ್ತಾನೆ. ಈ ಕಾರಣದಿಂದಲೇ ಅನೇಕ ಪೂಜಾ ವಿಧಾನಗಳು ತುಂಬಿಕೊಂಡಿರುತ್ತವೆ. ಈ ಸುಳ್ಳು ಧಾರ್ಮಿಕತೆಗಳ ಆಸಕ್ತಿಯು ನಮಗೆ ನಾಚಿಕೆ ಹುಟ್ಟಿಸುವಂತಿದೆ. ಸೈತಾನನು ಅವುಗಳಿಗೆ ಶಕ್ತಿಯನ್ನು ಒದಗಿಸುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಚನ ಹೀಗೆ ಹೇಳುತ್ತದೆ, ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಚನ 1ರಿಂದ 7ರ ಭಾಗವನ್ನು ಸರಿಯಾಗಿ ತಿಳಿಯಬೇಕಾದರೆ ಅದು ಗ್ರೀಕ್ ಮೂಲದಲ್ಲಿ ಒಂದೇ ವಾಕ್ಯ ಭಾಗವಾಗಿತ್ತೆಂಬುದನ್ನು ತಿಳಿಯಬೇಕು. ಶಾಸ್ತ್ರೀಯ ಗ್ರೀಕ್ ಭಾಷೆಯಲ್ಲಿ ಈ ರೀತಿಯ ನಿಯಾಮಕವಾದ ವಾಕ್ಯಗಳು ತುಂಬಿದ್ದವು. ಅದನ್ನು ಓದುವುದು ಬಹು ಕಷ್ಟವಾಗಿರುತ್ತಿತ್ತು. ಇಲ್ಲಿನ ವಾಕ್ಯವನ್ನು ನೋಡುವಾಗ ಪೌಲನು ಉತ್ತಮ ಗ್ರೀಕ್ ಭಾಷಾ ಪಂಡಿತನೆಂಬುದು ಅರಿವಾಗುತ್ತದೆ. ಒಂದು ಭಾಷಾಂತರದಲ್ಲಿ ಈ ಭಾಗವು 3ನೇ ವಚನದಲ್ಲಿ ಕೊನೆಗೊಳ್ಳುವಂತೆ ಬರೆಯಲಾಗಿದೆ. ಇದು ಸರಿಯಾದ ರೀತಿಯೇ ಆಗಿರುತ್ತದೆ. ಯಾಕಂದರೆ 4ನೇ ವಚನದಲ್ಲಿ ಬೇರೆಯೇ ವಿಚಾರ ತೊಡಗಿದ್ದು ಆದರೆ ಎಂಬ ಪದದಿಂದ ಜೋಡಿಸಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ಈ 2ನೇ ಅಧ್ಯಾಯವು ಮೊದಲ ಅಧ್ಯಾಯದೊಂದಿಗೆ ಜೋಡಣೆಯಾಗಿದೆ ಎಂದು ನಾವು ಮೊದಲೇ ಹೇಳಿದ್ದೆವು. ಮೊದಲ ಅಧ್ಯಾಯದಲ್ಲಿ ಪೌಲನು ರಕ್ಷಣೆಯ ಕುರಿತಾಗಿ ಮಾತನಾಡಿದ್ದು ದೇವರ ಅದ್ಭುತ ಶಕ್ತಿಯ ಕುರಿತಾಗಿ 19ನೇ ವಚನದಲ್ಲಿ ಹೇಳಿರುತ್ತಾನೆ. ಇದು ಸತ್ತವರಾದ ಪಾಪಿಗಳನ್ನು ಜೀವಂತರನ್ನಾಗಿ ಮಾಡುವ ಶಕ್ತಿಯಾಗಿದೆ. ಅಧ್ಯಾಯ 2:1ರಲ್ಲಿ ನಾವು ಅಪರಾಧ ಪಾಪಗಳಲ್ಲಿ ಸತ್ತಿದ್ದೆವು ಎಂದು ಹೇಳುತ್ತಾನೆ. ಇದು ನಮ್ಮ ಮೇಲೆ ಬಂದಿರುವ ಆದಾಮನ ಮರಣವಾಗಿದೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ಈ ವಿಷಯ ಹೇಗೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಲೋಕದೊಳಕ್ಕೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆದಾಮನ ಪಾಪವು ನಮ್ಮನ್ನು ನಾಶನ ಪಾತ್ರರನ್ನಾಗಿ ಮಾಡಿತು. ನಮ್ಮೆಲ್ಲರಲ್ಲಿಯೂ ಆದಾಮನ ಸ್ವಭಾವವೇ ಬಂದಿತು. ಅದು ಬಿದ್ದುಹೋದ ಸ್ವಭಾವವಾಗಿದ್ದು ದೇವರ ಕಡೆಗಿನ ಯಾವ ಆಸಕ್ತಿಯೂ ಇಲ್ಲದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಆದಾಮನು ದೇವರ ಮೇಲೆ ಸಂಶಯಪಟ್ಟು ಅವಿಧೇಯನಾದಾಗಲೇ ಆತ್ಮಿಕವಾಗಿ ಸತ್ತವನಾದನು. ಅವನು ದೇವರಿಂದ ದೂರ ಹೋಗಿ ಅಡಗಿಕೊಳ್ಳಲು ಪ್ರಯತ್ನಿಸಿದನು. ನಾನು ದೇವರಿಗಾಗಿ ಹುಡುಕಲಿಲ್ಲ. ಸ್ವಾಭಾವಿಕ ಮಾನವನ ಪರಿಸ್ಥಿತಿ ಇದೇ ಆಗಿರುತ್ತದೆ. ಮಾನವರಲ್ಲಿ ಒಂದು ಚಿಕ್ಕ ದೈವಿಕ ಕಿರಣವಿದ್ದು ಅವನು ದೇವರಿಗಾಗಿ ಹುಡುಕುತ್ತಾನೆಂಬುದು ದೊಡ್ಡ ಸುಳ್ಳಾಗಿದೆ. ಪಾಪ ಮಾಡಿದ ದಿನದಂದೇ ಆದಾಮನು ದೇವರಿಗೆ ಸತ್ತವನಾದನು. ಅವನು ದೈಹಿಕವಾಗಿ ಅಂದಿನಿಂದ 900 ವರ್ಷಗಳ ತನಕ ಸಾಯಲಿಲ್ಲ. ಆದರೆ ಅವನಲ್ಲಿ ದೇವರ ಕಡೆಗಿನ ಆಸಕ್ತಿಯೂ ಯೋಗ್ಯತೆಯೂ ಸತ್ತು ಹೋದವು. ಅವನು ದೇವರಿಂದ ದೂರವಾದನು. ಮರಣವು ದೂರವಾಗುವಿಕೆಯೇ ಆಗಿದೆ. ಎಲ್ಲ ಮರಣವೂ ದೂರವಾಗುವಿಕೆಯೇ. ದೈಹಿಕ ಮರಣವೆಂದರೆ ಆತ್ಮ ಪ್ರಾಣಗಳು ದೇಹದಿಂದ ದೂರವಾಗುವುದು. ಒಬ್ಬನು ಮರಣ ಹೊಂದಿದಾಗ ನಾವು ಮೃತ ಶರೀರವನ್ನು ನೋಡುತ್ತೇವೆಯೇ ಹೊರತು ಆತ್ಮ ಪ್ರಾಣಗಳು ಪ್ರತ್ಯೇಕವಾಗುವುದನ್ನು ಕಾಣುವುದಿಲ್ಲ. ಆತ್ಮಿಕ ಮರಣವೆಂದರೆ ದೇವರಿಂದ ಪ್ರತ್ಯೇಕವಾಗುವುದು. ಮನುಷ್ಯನು ಪಾಪ ಮಾಡಿದ ಬಳಿಕವೂ ಅವನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜೀವಿಸಿರುತ್ತಾನೆ. ಆದರೆ ಆತ್ಮಿಕವಾಗಿ ಸತ್ತವನಾಗಿರುತ್ತಾನೆ. ದೇವರಿಂದ ದೂರವಾಗುತ್ತಾನೆ. ಅವನಿಂದಾಗಿ ಈ ಸ್ವಭಾವವು ಅವನ ಸಂತತಿಯವರೆಲ್ಲರಿಗೂ ಬಂದಿತು. ಪ್ರಿಯರೇ, ಪವಿತ್ರಾತ್ಮನ ಪಾಪ ಬೋಧ ಉಂಟು ಮಾಡುವ ಕಾರ್ಯದಿಂದ ಮಾತ್ರ ಒಬ್ಬನ ಮನಸ್ಸಾಕ್ಷಿಯು ಅವನನ್ನು ಚುಚ್ಚತೊಡಗಬಹುದು. ನಾನಾಗಲಿ ನೀನಾಗಲಿ ಇದನ್ನು ಮಾಡಲು ಸಾಧ್ಯವಿಲ್ಲ. ದೇವರಾತ್ಮನು ಮಾತ್ರ ಮಾಡಬಲ್ಲನು. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಪ್ರಸಿದ್ಧ ನ್ಯಾಯಾಧೀಶನು ಈ ದೇಶಾದ್ಯಂತ ಸಂಚರಿಸುತ್ತಾ ಈಗ ಜೀವಿಸುವ ಲಕ್ಷಾಂತರ ಜನರು ಸಾಯುವುದಿಲ್ಲ ಎಂಬುದಾಗಿ ಪ್ರವಚನ ನೀಡುತ್ತಾ ಹೋಗುತ್ತಿದ್ದನು. ಅವನ ಹಿಂದಿನಿಂದಲೇ ಒಬ್ಬ ಪ್ರಸಿದ್ಧ ಪ್ರಸಂಗಿಯು ಈಗ ಜೀವಿಸುವ ಲಕ್ಷಾಂತರ ಜನರು ಈಗಾಗಲೇ ಸತ್ತವರಾಗಿದ್ದಾರೆ ಎಂಬುದಾಗಿ ಪ್ರಸಂಗಿಸುತ್ತಾ ಹೋದನು. ಅವನ ಮಾತು ಸತ್ಯವಾದದಾಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಪ್ರಾಯಸ್ಥ ಐರಿಷ್ ವ್ಯಕ್ತಿಯನ್ನು ಸ್ಮಶಾನವೆಂದರೇನೆಂದು ತಿಳಿಸಲು ಹೇಳಿದರು. ಅವನು ಹೇಳಿದರು, ಅದು ಸತ್ತವರು ವಾಸಿಸುವ ಸ್ಥಳವಾಗಿದೆ ಎಂದು. ಪ್ರಿಯರೇ, ಇದು ನಮ್ಮ ಲೋಕದ ಸ್ಥಿತಿಯಾಗಿದೆ. ಅಪರಾಧವೆಂದರೇನು? ಆದಾಮನು ಮಾಡಿದ್ದು. ಅವನು ದೇವರ ಮಿತಿಗಳನ್ನು ಮೀರಿ ಹೋದನು. ಪಾಪವೆಂದರೇನು? ಮಾಡಬೇಕಾದದ್ದನ್ನು ಮಾಡದಿರುವುದು. ನಾವು ದೇವರ ಮಟ್ಟಕ್ಕೆ ಸಮವಾಗಿ ಬರುವುದೇ ಇಲ್ಲ. ಅದು ನಮ್ಮ ಸ್ಥಿತಿಯಾಗಿದೆ. ಅಪರಾಧ ಪಾಪಗಳಲ್ಲಿ ಸತ್ತವರು ಸೈತಾನನಿಂದ ಉಪಯೋಗಿಸಲ್ಪಡುವವರೂ ಆಗಿರುವುದು. ನಾವು ರಕ್ಷಣೆ ಹೊಂದುವ ಮೊದಲು ನಮ್ಮ ಸ್ಥಿತಿ ಇದೇ ಆಗಿತ್ತು ಮತ್ತು ರಕ್ಷಣೆ ಹೊಂದದ ಪ್ರತಿಯೊಬ್ಬರೂ ಕೂಡ ಈ ಲೋಕದಲ್ಲಿ ನಿರ್ಜೀವ ಬೊಂಬೆಯಂತಿರುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಹಿಂದಿನ ದಿನಗಳ ವಿವರಣೆ ಒಳ್ಳೆಯದಾಗಿರುವುದಿಲ್ಲ. ನಾವು ಈ ಲೋಕದ ಅಧಿಪತಿಗೆ ತಕ್ಕಂತೆ ಜೀವಿಸಿದೆವು. ಲೋಕದ ಸಂಸ್ಕೃತಿ, ನಾಗರಿಕತೆ, ಜೀವನ ವಿಧಾನಗಳನ್ನು ಅನುಸರಿಸಿದೆವು. ವಾಯುಮಂಡಲದ ಅಧಿಪತಿ ಅಂದರೆ ಅವಿಧೇಯರನ್ನು ಪ್ರೋತ್ಸಾಹಿಸುವ ಸೈತಾನನಿಗೆ ಅನುಸಾರವಾಗಿ ನಡೆಕೊಂಡೆವು. ಅವನು ಜನರನ್ನು ಸುತ್ತಾಡಿಸುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತರು ಈ ದಿನಗಳಲ್ಲಿ ಲೋಕದಿಂದ ಪ್ರತ್ಯೇಕವಾಗಿರುವ ಕುರಿತು ಮಾತನಾಡುವಾಗ ಅವರು ದೇವರಿಲ್ಲದ ಮಾಂಸ ಸ್ವಭಾವದ ಸ್ಥಿತಿಯ ಕುರಿತು ಯೋಚಿಸುತ್ತಾರೆ. ನಾಶನ ಪಾತ್ರವಾದ ಲೋಕದ ಪಾಪದ ಲಕ್ಷಣವೇನೆಂದರೆ ಅವು ಮಾನಸಿಕ ಮತ್ತು ಆತ್ಮಿಕ ಪಾಪಗಳಾಗಿದ್ದು ಇವುಗಳು ದೇವರ ದೃಷ್ಟಿಯಲ್ಲಿ ಭೌತಿಕ ಪಾಪಗಳಿಗಿಂತಲೂ ಕೆಟ್ಟವುಗಳಾಗಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅನೇಕರು ಭಾನುವಾರ ದೇವಾಲಯಕ್ಕೆ ಭಕ್ತಿಪೂರ್ವಕವಾಗಿ ಬರುತ್ತಾ ತಾವು ಲೋಕದಿಂದ ಪ್ರತ್ಯೇಕವಾದವರೆಂದು ಭಾವಿಸಿಕೊಳ್ಳುತ್ತಾರೆ. ಸೋಮವಾರ ಅವರು ಈ ಹೋರಾಟದ ಉದ್ಯೋಗಭರಿತ ಲೋಕದಲ್ಲಿ ಇತರರ ಹಾಗೆ ಜೀವಿಸತೊಡಗುತ್ತಾರೆ. ಎಲ್ಲವನ್ನೂ ಹಣದಾಶೆಗಾಗಿ, ಸ್ವಂತ ಲಾಭಕ್ಕಾಗಿ, ಸ್ವಂತ ದುರಾಶೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಮಾತನಾಡತೊಡಗುತ್ತಾರೆ. ಯಾಕೋಬನು ಇದರ ಕುರಿತಾಗಿಯೇ ಹೇಳಿದ್ದಾನೆ, ವಿಶ್ವಾಸಿಯು ಇಂತಹದರಿಂದ ರಕ್ಷಿಸಲ್ಪಟ್ಟಿರುತ್ತಾನೆ. ಯೋಹಾನನು ಹೀಗೆ ತಿಳಿಸಿರುತ್ತಾನೆ, ಲೋಕವನ್ನಾಗಲಿ ಲೋಕದಲ್ಲಿರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ
ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು ಎಂಬುದಾಗಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ಕ್ರೈಸ್ತ ಮಿತ್ರನೇ, ಸಭೆಯನ್ನು ಮೇಲಕ್ಕೆ ಕೊಂಡೊಯ್ಯಲಿಕ್ಕಾಗಿ ಕರ್ತನು ಬರುವ ದಿನಕ್ಕಾಗಿ ಹಾತೊರೆಯುತ್ತಾ ಇದ್ದೀಯೋ? ಈ ಕುರಿತು ಮಾತನಾಡುವಾಗ ನಮಗೆ ಹರ್ಷವಾಗುತ್ತದೆ. ಆದರೆ ನಾನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಈ ಲೋಕದಲ್ಲಿ ನೀನು ಮುಳುಗಿರುವುದರಿಂದ ಲೋಕ ಬಿಟ್ಟು ಹೋಗುವಾಗ ನೀನು ಅಳುತ್ತೀಯೋ? ನಿನ್ನ ಕೆಲಸದಲ್ಲಿ, ವ್ಯವಹಾರದಲ್ಲಿ, ಮನೆಯಲ್ಲಿ, ಲೌಕಿಕ ಸಭೆಯಲ್ಲಿ ಮುಳುಗಿದ್ದೀಯೋ? ಅದೆಲ್ಲವನ್ನು ಬಿಟ್ಟು ಹೊಸ ದಾದದಕ್ಕೆ ಹೋಗಲು ನೀನು ಹಿಂಜರಿಯುತ್ತೀಯೋ? ನಾಶನ ಪಾತ್ರ ಲೋಕವನ್ನು ಪೇತ್ರನು ಹೀಗೆ ವಿವರಿಸಿದ್ದಾನೆ. ಇವರು ನೀಟಾದ ಮಾರ್ಗವನ್ನು ಬಿಟ್ಟು ಬೇರೋಯನ ಮಗನಾದ ಬೀಳಾಮನ ಮಾರ್ಗವನ್ನು ಹಿಡಿದು ತಪ್ಪಿ ಹೋಗಿದ್ದಾರೆ. ಈ ಬೀಳಾಮನು ಅಧರ್ಮದಿಂದ ದೊರಕುವ ದ್ರವ್ಯವನ್ನು ಪ್ರೀತಿಸಿದನು, ಆದರೆ ಅವನ ಅಕ್ರಮಕ್ಕೆ ಖಂಡನೆಯಾಯಿತು. ಮೂಕ ಪಶುವು ಮನುಷ್ಯ ಸ್ವರದಿಂದ ಮಾತಾಡಿ ಆ ಪ್ರವಾದಿಯ ಹುಚ್ಚುತನಕ್ಕೆ ಅಡ್ಡಿ ಮಾಡಿತು ಎಂಬುದಾಗಿ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15 ಮತ್ತು 16ನೇ ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ನಾಶನ ಪಾತ್ರವಾದ ಲೋಕದ ಚಿತ್ರಣವಾಗಿದೆ. ದೇವರ ಮಗುವಾದ ನೀನು ಈ ರೀತಿ ಇದ್ದೀಯೋ? ಕರ್ತನಲ್ಲಿ ಪ್ರಿಯರೇ, ನಾವು ಕ್ರಿಸ್ತನ ನರೆಯುವ ಮೊದಲು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಸರಿಯಾಗಿ ನಡಕೊಳ್ಳುತ್ತಿದ್ದೆವು. ಪೌಲನು ನಾವೆಲ್ಲರೂ ಎಂದು ಹೇಳುವುದನ್ನು ಗಮನಿಸಿರಿ. ಅವನು ತನ್ನನ್ನೂ ಸೇರಿಸಿಕೊಂಡು ಹೇಳುತ್ತಿದ್ದಾನೆ. ಈ ಗುಂಪಿನ ಜೊತೆಗೆ ತನ್ನನ್ನು ಸೇರಿಸಿಕೊಂಡು ಹೇಳುತ್ತಾನೆ, ನಾನು ನೀನು ಹೀಗೇ ಮಾಡಬೇಕಾಗಿದೆ. ಈ ವಚನವನ್ನು ಹೀಗೆ ಕೂಡ ಓದಬಹುದು. ಅವರೊಂದಿಗೆ ನಾವು ನಮ್ಮ ಸಂಭಾಷಣೆ ನಡೆಸುತ್ತಾ ನಮ್ಮ ಚಟುವಟಿಕೆ, ಜೀವನ ಶೈಲಿಗಳು, ಪೂರ್ವದಲ್ಲಿ ಶರೀರಭಾವದ ಆಶಯಗಳನ್ನು ಪೂರೈಸುತ್ತಾ ನಮ್ಮ ಹಳೆಯ ಸ್ವಭಾವದಲ್ಲಿ ಅವುಗಳಿಗೆ ಅಧೀನರಾಗಿ ಮಿಕ್ಕಾದವರ ಹಾಗೆ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ದುರದೃಷ್ಟವಶಾತ್ ಅನೇಕ ಕ್ರೈಸ್ತರು ತಮ್ಮ ಹಳೆ ಪ್ರಾಕೃತ ಸ್ವಭಾವಕ್ಕೆ ಸರಿಯಾಗಿ ಜೀವಿಸುತ್ತಾರೆ. ಈ ಲೋಕದ ಮನುಷ್ಯರು ಈಗ ಜೀವಿಸುವ ರೀತಿಯಲ್ಲಿ ಜೀವಿಸುತ್ತಾರೆ. ಅವರ ಜೀವನ ಶೈಲಿಯು ದೇವರಿಲ್ಲದ ತತ್ವದಿಂದ ಪ್ರೇರಿತವಾಗಿ ನಡೆಸಲ್ಪಡುತ್ತದೆ, ಸೈತಾನನ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಬ್ಬ ವಿಶೇಷವಾದ ಕ್ರೈಸ್ತ ವ್ಯವಹಾರಸ್ಥನೆಂದು ಎಣಿಸಲ್ಪಟ್ಟವನ ಮನೆಗೆ ಹೋದೆ. ಅವನು ತನ್ನ ಸುಂದರವಾದ ಮನೆಯನ್ನು ತೋರಿಸಿ ತನ್ನ ಮಕ್ಕಳ ವಿಷಯವಾಗಿ ಹೇಳಿದನು. ತನ್ನ ವ್ಯವಹಾರದ ಕುರಿತಾಗಿಯೂ ತನಗೆ ದೊರಕಿದ ಪ್ರಶಸ್ತಿಗಳ ಕುರಿತಾಗಿಯೂ ಹೇಳಿದನು. ಆದರೆ ಕ್ರಿಸ್ತನೊಂದಿಗಿನ ಸಂಬಂಧದ ಕುರಿತಾಗಿ ಒಮ್ಮೆಯೂ ಹೇಳಲಿಲ್ಲ. ಈ ಲೋಕದ ಎಲ್ಲವನ್ನು ಒಳಗೊಂಡಿದ್ದು ಕ್ರಿಸ್ತನನ್ನು ಅದರಿಂದ ಹೊರಗಿರಿಸಿರುವ ಜೀವನ ಶೈಲಿಯಲ್ಲಿ ಏನೋ ತೊಂದರೆಯುಂಟೆಂಬುದು ಸತ್ಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 2ನೇ ಅಧ್ಯಾಯದ ಈ ಭಾಗದಲ್ಲಿ ಪೌಲನು ಸಭೆಯ ಹಾಗೂ ವಿಶ್ವಾಸಿಗಳ ಭೂತಕಾಲದ, ವರ್ತಮಾನದ ಹಾಗೂ ಭವಿಷ್ಯತ್ತಿನ ಕುರಿತಾದ ವಿವರಣೆಯನ್ನು ಕೊಡುತ್ತಾನೆ. ಕೆಲವು ಸ್ಥಳಗಳಲ್ಲಿ ನಿಮ್ಮ ಭವಿಷ್ಯವನ್ನು ಹೇಳಲಾಗುತ್ತದೆ ಎಂಬ ಪ್ರಕಟಣೆ ಮನೆಯ ಬಾಗಲಲ್ಲಿರುವುದು ಸಹಜವಾಗಿದೆ. ನೀವು ಬೇಗದಲ್ಲೇ ತುಂಬ ಲಾಭವನ್ನು ಹೊಂದಲಿದ್ದೀರೆಂದು ಅವರು ತಿಳಿಸುತ್ತಾರೆ. ಆದರೆ ಇಂಥ ಎಲ್ಲ ಪ್ರಕಟಣೆಗಳನ್ನು ಕೊಡುವ ಮನೆಗಳು ಊರಿನ ಬಡಜನರ ಬಡಾವಣೆಯಲ್ಲಿರುವುದು ಆಶ್ಚರ್ಯ ಸಂಗತಿ. ಅವರು ತಮ್ಮ ಸ್ವಂತ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಶಕ್ತರಾಗಲಿಲ್ಲ, ಆದರೂ ಬೇರೆಯವರಿಗೆ ಐಶ್ವರ್ಯ ಬರುತ್ತದೆಂದು ಹೇಳುತ್ತಾರೆ. ಪ್ರೀತಿಯುಳ್ಳ ಸ್ನೇಹಿತನೇ, ಕ್ರೈಸ್ತನಾದವನು ಇಂಥವರ ಬಳಿ ಹೋಗುವ ಅಗತ್ಯವಿಲ್ಲ. ದೇವರು ನಮ್ಮ ಭವಿಷ್ಯವನ್ನು, ಕಳೆದ ದಿನಗಳನ್ನು, ವರ್ತಮಾನ ಸ್ಥಿತಿಯನ್ನು ನಮಗೆ ಪ್ರಕಟಿಸಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಹಾಗಿದೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ದೇವರನ್ನು ದೂರವಿಟ್ಟು ಜೀವಿಸ್ತಾ ಇದ್ದೇವೆಯೋ? ಒಂದು ವೇಳೆ ಹಾಗಿರುವುದಾದರೆ ಈ ಕೃಪಾಗಳಿಗೆಯಲ್ಲಿ ದೇವರ ಬಳಿಗೆ ಬರೋಣ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಆತನೊಡನೆ ನಮ್ಮ ಜೀವಿತದಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 3ನೇ ವಚನದಲ್ಲಿ ಸಭೆಯು ಒಂದು ದೇವಾಲಯವಾಗಿದೆ ಮತ್ತು ಅದನ್ನು ಕಟ್ಟುವ ವಿಧಾನ, ಸಾಮಗ್ರಿಗಳ ಸವಿಸ್ತಾರವಾದ ವಿವರಣೆಗಳನ್ನು ತಿಳಿದುಕೊಂಡೆವು.
ನಾವು ಆಚರಿಸುವ ವಿಧಿ ವಿಧಾನಗಳು ಅರ್ಥಹೀನವಾಗಿರದೆ ನಮ್ಮ ಇಡೀ ಜೀವಿತವೇ ದೇವರ ಮಹಿಮೆಗಾಗಿ ಇತರರ ಆತ್ಮಿಕ ಪ್ರಯೋಜನಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಕ್ರಿಸ್ತನ ದೇಹದ ಅಂಗಗಳಾಗಿ ಸಭೆ ಎಂಬ ದೇವಾಲಯದಲ್ಲಿ ಜೀವಿಸೋಣ. ಬಂದರೀಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಸಭೆ ಎಂಬುದಾಗಿಯೂ ನೀನು ಈ ಲೋಕದಲ್ಲಿ ಕರ್ತನೆ ಬಲವಾದಂಥ ಸಭೆಯನ್ನು ನಿರೂಪಿಸಿದೆ, ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಯೇಸು ಕ್ರಿಸ್ತನ ರಕ್ತದ ಮೂಲಕವೇ ತೊಳೆಯಲ್ಪಡುವಾಗ ಸಭೆಯ ಅಂಗಗಳಾಗಿ ನಾವು ಜೀವಿಸಬಲ್ಲೆವು. ಈ ಕಾರ್ಯಕ್ರಮವನ್ನು ವೀಕ್ಷಿಸುವ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಇನ್ನು ಯಾರ್ಯಾರು ಈ ಸಭೆಗೆ ಕರ್ತನೆ ನಿನ್ನ ದೇಹವೆಂಬ ಸಭೆಗೆ ಅವರಿನ್ನೂ ಅಂಗವಾಗಿ ಇಲ್ಲವೋ ಅವರ ಸಂಗಡ ಮಾತನಾಡು. ನಿನ್ನ ಪರಿಶುದ್ಧಾತ್ಮನ ಮೂಲಕ ಕರ್ತನೆ ನಿನ್ನ ಕಡೆಗೆ ಸೆಳೆದುಕೊಳ್ಳಬೇಕೆಂದು ಪ್ರಾರ್ಥಿಸ್ತೇವೆ. ಅವರೊಬ್ಬೊಬ್ಬರ ಅವಶ್ಯಕತೆಗಳನ್ನು ನೀಗಿಸು. ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೈವಾನ್ವೇಷಣೆ ಕಾರ್ಯಕ್ರಮವು ಅನುದಿನದ ನಿಮ್ಮ ಜೀವಿತದ ಬಹುಮುಖ್ಯ ಅಂಗವಾಗಿ ನಿಮ್ಮನ್ನು ಬಲಪಡಿಸಿದೆ ಅಲ್ವಾ? ದೇವರಿಗೆ ಸ್ತೋತ್ರವಾಗಲಿ. ಆತ್ಮದಲ್ಲಿ ಬಲ ಹೊಂದಿ ಇತರರಿಗೆ ಈ ಸೇವೆಯನ್ನು ಪರಿಚಯ ಮಾಡಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.